ಆಮೇಲೆ ನಾನು ಆಂಕರಿಂಗ್ ಕೋರ್ಸ್ ಮಾಡಿದ್ವಿ. ಕೋರ್ಸ್ ಅವಾಗ ಇವರು ನಮ್ಮ ಗಣೇಶ್ ಸಾರು ಇಟ್ಟು ಅವರು ಆಂಕರಿಂದ ಆಂಕರ್ ಆಗಿ ಸೂಪರ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಓಕೆ. ಅದೊಂದು ಮೈಂಡಲ್ಲಿ ನಮ್ಗೆಲ್ಲ ಕೂತ್ಕೊಂಡಿದ್ದು ನಾವು ಆಂಕರಿಂಗ್ ಮಾಡಿದ್ರೆ ನಾವು ಹೀರೋ ಆಗ್ಬಿಡ್ಬೋದು. ಓಕೆ. ಎಲ್ಲರಿಗೂ ಇರುತ್ತಲ್ಲ ಹೌದು. ಆ ಥರ ನಮಗೂ ಇತ್ತು. ಹೋದ್ವಿ ಆಂಕರಿಂಗ್ ಕ್ಲಾಸ್ಗೆ ಸೇರ್ಕೊಂಡ್ವಿ. 2 ತಿಂಗಳೇನೋ ಅದು 5,000 6,000 ಇರ್ಬೇಕು ಅವಾಗ. ಕೊಟ್ವಿ, ಸೇರ್ಕೊಂಡ್ವಿ. ಅಲ್ಲಿ ನನಗೆ ಪರಿಚಯ ಆದ ನವೀನ್ ಶಂಕರ್, ಉಮಾಶಂಕರ್ ಅಂತ ಒಬ್ಬ ಇದು ಫ್ರೆಂಡು. ಉಮಾಶಂಕರು, ಆಶಾ, ಮತ್ತು ಇನ್ನೊಂದಷ್ಟು ಜನ ಇದ್ದರು. ಅಲ್ಲಿಂದ ನವೀನ ಅವಾಗ ಬೆಂಗಳೂರಿಗೆ ಹೊಸ್ತು ಬಂದಿದ್ದ. ನವೀನ ಬಂದು 1 ವರ್ಷ ಏನಾಗಿತ್ತು, ಫಸ್ಟ್ ಇಯರ್ ಇಂಜಿನಿಯರಿಂಗ್ ಅವನು. ಅಲ್ಲಿಂದ ನವೀನ ಫುಲ್ ಕ್ಲೋಸ್ ಆದ. ಅಲ್ಲಿಂದ 2010-11 ಆ ಥರ ಮೋಸ್ಟ್ಲಿ ಅನ್ಕೊತೀನಿ ನಾನು. ಅಲ್ಲಿಂದ ಫ್ರೆಂಡ್ ನವೀನ. ಅವಾಗ ಸ್ಟಾರ್ಟ್ ಆಯಿತು. ನಾನು, ನವೀನ, ಸುನೀಲ, ಗಿರಿ ಇವರೆಲ್ಲ ನಾಟಕಗಳು ಮಾಡ್ತಾಯಿದ್ವಿ. ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಅಲ್ಲಿ ಸ್ಟಾರ್ಟ್ ಆದಮೇಲೆ ನನಗೆ 2011 ಸಮಥಿಂಗ್ ಏನೋ ಗೊತ್ತಿಲ್ಲ ಅಷ್ಟೊಂದು ನನಗೆ ಇದು ರಿಲೀಸ್ ಆಯಿತು ಸಿನಿಮಾ. ಯಾವುದದು 18 ಕ್ರಾಸ್ ಅಂತ, ರಾಧಿಕಾ ಪಂಡಿತ್ ಮೇಡಮ್ ಅವರು ಮತ್ತು ಇವರು ಏನೋ ಸ್ಟಾರ್ಟ್ ಆಯಿತು. ಅಲ್ಲಿ ಅವ್ರು ಜನಾರ್ದನ್ ಚಿಕ್ಕಣ್ಣವ್ರ ತಂದೆಯವರು ಪ್ರೊಡ್ಯೂಸ್ ಮಾಡಿದ್ರು ಅದು. ಅಲ್ಲಿ ಜನ ಪರಿಚಯ ಆದ. ಅಲ್ಲಿಂದ ಜನ ಪರಿಚಯ ಆದ. ಅವ್ನು ಜನ ಡೈರೆಕ್ಷನ್ ಮಾಡಬೇಕು ಅನ್ನೋದೊಂದು ಜನಂಗೆ. ಜನಾರ್ದನ್ ಚಿಕ್ಕಣ್ಣ, ನಾವು ಜನ ಅಂತೀವಿ.